ನೀನೆ ಇಷ್ಟು ದಿನ ನನ್ನಿಂದ ವಿಷಯನ ಮುಚ್ಚಿಟ್ಟೆ. ಮೇಡಮ್, ಇದೇ ಕಾರಣಕ್ಕೆ ಈ ಕಾರಣಕ್ಕೆ ನಾನು ವಿಷಯನ ಮುಚ್ಚಿಟ್ಟಿದ್ದು. ಹೇಳಿದ್ರೆ ನೀವು ಅವ್ರನ್ನ ಕರೆದು ಬೆಂಡೆತ್ತೀರಾ ಅಂತ ನನಗೆ ಗೊತ್ತಿತ್ತು. ಆದ್ರೆ ನಾನಷ್ಟು ಬೇಡ ಅಂತ ಹೇಳಿದ್ರು ನೀವು ಕೇಳಲಿಲ್ವಲ್ಲ ಮ್ಯಾಮ್. ಅವನಿಂದ ನಿಮ್ಗೇನಾದ್ರೂ ಅವಮಾನ ಆಗ್ಬಿಟ್ಟಿದ್ದಿದ್ರೆ? ನಂದಿನಿ, ನನ್ನ ತಂಗಿಗೆ ಹೀಗಾಗಿ ಅವಳು ನನ್ನ ಹತ್ರ ಏನೂ ಹೇಳ್ಕೊಂಡಿಲ್ಲ ಅಂದಿದ್ದಿದ್ರೆ ನಾನು ಹೀಗೆ ಸುಮ್ಮನಿರ್ತಿದ್ದೆ ಅನ್ಕೊಂಡಿದ್ಯಾ? ಇಂಥವನ್ನೆಲ್ಲ ಶುರುನಲ್ಲೇ ಚೂಟ್ ಹಾಕ್ಬಿಡ್ಬೇಕು ನಂದಿನಿ. ಹೋಗ್ಲಿ ಬಿಡಿ, ಇನ್ಮೇಲಿಂದ ನಿನ್ನ ಗಂಡ ನೆಟ್ಟಿಗಿರ್ತಾನೆ, ನೀನು ಆರಾಮಾಗಿರು. ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ಸ್ ಎಲ್ಲ ಏನೂ ಬೇಡ, ಇದು ನನ್ನ ಕರ್ತವ್ಯ ಅಷ್ಟೆ. ಯಾವ ಹೆಣ್ಮಕ್ಳು ಇಂಥ ವಿಷಯಗಳನ್ನು ಹಗುರವಾಗಿ ತಗೋಬಾರ್ದು. ಮನೆಯಲ್ಲಿ, ಆಫೀಸಲ್ಲಿ ಅಥವಾ ಎಲ್ಲಾದರೂ ತಮಗೆ ಕಿರುಕುಳ ಆಗ್ತಿದ್ರೆ ಅದನ್ನು ಸಹಿಸ್ಕೋಬಾರ್ದು. ತಕ್ಷಣ ಹತ್ತಿರದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿಸಿ, ಯಾರಿಂದ ತೊಂದರೆ ಆಗ್ತಿದೆಯೋ ಅವರನ್ನ ಒದ್ದು ಒಳಗೆ ಹಾಕಿಸ್ಬೇಕು. ಆಗ ಮಾತ್ರ ಸಮಾಜದಲ್ಲಿ ಒಂದು ಭಯ ಇರುತ್ತೆ, ಹೆಣ್ಮಕ್ಳಿಗೆ ಸೇಫ್ಟಿ ಇರುತ್ತೆ. ಎಲ್ಲಿವರೆಗೂ ನಾವು ಪ್ರತಿಭಟಿಸಲ್ವೋ ಅಲ್ಲಿವರೆಗೂ ದಬ್ಬಾಳಿಕೆ ಆಗ್ತಾನೆ ಇರುತ್ತೆ. ಸೂಪರ್ ಮೇಡಮ್. ಇನ್ನು ಮುಂದೆ ನಂದಿನಿ ಅವರು ಈ ಯೂನಿಫಾರ್ಮ್ ಹಾಕೊಂಡು ಅವ್ರ ಗಂಡನ ಮುಂದೆ ನಿಂತ್ಕೊಂಡ್ರೆ ನೀವೇ ನೆನಪಾಗ್ತೀರಾ. ಇನ್ಮೇಲೆ ಬದಲಾಗ್ತಾನೆ ಬಿಡಿ ಮೇಡಮ್. ಅಷ್ಟಾದ್ರೆ ಸಾಕು ಶಿವ ಅವರೇ. ಮೇಡಮ್, ನಾನು ನಿಮ್ಮ ಹತ್ರ ವಿಷಯ ಮುಚ್ಚಿಟ್ರು ನೀವು ನಂಗೆ ಇಷ್ಟೊಂದು ಸಹಾಯ ಮಾಡಿದ್ರಿ. ಅವ್ರಿಗೆ ನಾವೇನು ಹೇಳೋ ಅಗತ್ಯ ಇಲ್ಲ ನಂದಿನಿ ಅವರೇ, ಅವರೇ ಅರ್ಥ ಮಾಡ್ಕೊಂಡು ನಮ್ಗೆ ಸಹಾಯ ಮಾಡಿಬಿಡ್ತಾರೆ. ನಿಜ, ಸುಮ್ಮನೆ ಇದ್ದು ನನ್ನ ಬಾಯಿ ಬಿಡಿಸಿ ನನ್ನ ಗಂಡಂಗೆ ಬುದ್ಧಿ ಕಲಿಸಿದ್ದೀರ. ಅದು ನಿಮ್ಮ ದೊಡ್ಡತನ ಮ್ಯಾಮ್. ನಂದಿನಿ, ನೀವು ನನ್ನ ತಂಗಿ ಥರ ಅಲ್ಲ, ತಂಗಿನೇ. ನೀವು ಯಾವಾಗಲೂ ಖುಷಿಯಾಗಿರ್ಬೇಕು ಅನ್ನೋದನ್ನೇ ಬಯಸ್ತೀನಿ. ಬಾಲಾ, ಹೇಳಿ ಅಜ್ಜಿ. ಅದು ಆ ಬಜ್ಜಿ ಹಿಟ್ಟಿಗೆಲ್ಲ ಉಪ್ಪು ಹಾಕಿದ್ದು ನಾವೇ, ದಿವ್ಯಾ ಅಲ್ಲ. ಅವಳ ತಾಳ್ಮೆ ಎಷ್ಟಿದೆ ಅಂತ ಪರೀಕ್ಷೆ ಮಾಡಬೇಕಾಗಿತ್ತು, ಅದಕ್ಕೆ ಹೀಗೆ ಮಾಡಿದ್ವಿ. ಅದು ನೋಡಿದ್ರೆ ಈ ರೀತಿ ಉಲ್ಟಾ ಹೊಡೀತು. ಎಂಥ ಕೆಲಸ ಮಾಡಿಬಿಟ್ರಿ ನೀವು. ಇದು ನನ್ನ ವ್ಯಾಪಾರದ ಪ್ರಶ್ನೆ ಅಜ್ಜಿ. ಹೌದು ಬಾಲ, ಆಗಲೇ ಈ ಮಂಕ್ ಬುದ್ಧಿಗೆ ಅದೆಲ್ಲ ಹೊಳಿಲೇ ಇಲ್ಲ. ತಪ್ಪಾಯ್ತು, ದಯವಿಟ್ಟು ಕ್ಷಮಿಸ್ಬಿಡು. ನಾನು ಬೇರೆ ಅವಳಿಗೆ ಬೈದ್ಬಿಟ್ಟೆ, ಮಾಡದೇ ಇರೋ ತಪ್ಪಿಗೆ ಅನ್ಸ್ಕೊಂಡು ಹೋಗ್ಬಿಟ್ಲು ಪಾಪ. ಆದರೆ ಇದರಿಂದ ಅವಳಲ್ಲಿ ಆಗ್ತಾ ಇರೋ ಬದಲಾವಣೆ ಏನು ಅಂತ ಗೊತ್ತಾಯ್ತು, ಅದು ಮಾತ್ರ ಸತ್ಯ. ನಿಜ ಅಜ್ಜಿ, ಇವಳು ಮುಂಚಿನ ದಿವ್ಯ ಅಲ್ಲ. ಎಷ್ಟು ತಾಳ್ಮೆಯಿಂದ ಇದ್ಲು ಅಂತ ನೀವೇ ನೋಡಿದ್ರಲ್ಲ. ಅತ್ತೆ, ಅಷ್ಟೇನಾ? ಇದನ್ನ ಹೇಳೋದಕ್ಕೆ ಯಾಕೆ ಇಷ್ಟೊಂದು ಒದ್ದಾಡ್ತಿದ್ರೆ? ತಗೊಂಡ್ರಾಯ್ತು ಬಿಡಿ. ಅಯ್ಯೋ, ಬರೀ ನಿನ್ನ ಪ್ರಮೋಷನ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲಮ್ಮ. ನಿನಗೆ ಸಿಕ್ಕೇ ಸಿಗುತ್ತೆ ಪ್ರಮೋಷನ್ನು. ಅದಕ್ಕಿಂತ ಮುಂಚೆ ನಮಗೆ ಪ್ರಮೋಷನ್ ಸಿಗಬೇಕು ಅನ್ನೋದೇ ನಮ್ಮ ಆಸೆ. ಅಲ್ಲ ದೊಡ್ಡಪ್ಪ, ಅತ್ತಿಗೆಗೆ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಿದ್ರೆ ನಿಮಗೆ ಹೇಗೆ ಪ್ರಮೋಷನ್ ಸಿಕ್ಕಂಗಾಗತ್ತೆ? ಇದು ಬೇರೆ. ಕತ್ತೆ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಿಂಗೆ ಇದೆಲ್ಲ ಅರ್ಥ ಆಗಲ್ಲ. ಮೇಲ್ಗಡೆ ಏನಾದರೂ ಕೆಲಸ ಇದ್ರೆ ಹೋಗಿ ನೋಡ್ಕೊ. ಸತ್ಯ, ಒಟ್ನಲ್ಲಿ ನಮ್ಮೆಲ್ರಿಗೂ ಪ್ರಮೋಷನ್ ಬೇಕು. ಅದೇನ್ ಮಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು. ಒಂದು ನಿಮಿಷ, ನೀವೆಲ್ಲ ಯಾವ ಪ್ರಮೋಷನ್ ಬಗ್ಗೆ ಮಾತಾಡ್ತಿದ್ದೀರಾ? ನನ್ಗೆ ಅರ್ಥ ಆಗ್ಲಿಲ್ಲ.
ಸತ್ಯ ನನ್ನನ್ನು ಏನಕ್ಕೆ ನೋಡ್ತಾ ಇದೆಯಾ? ನನಗೇನು ಗೊತ್ತಿಲ್ಲ. ನಾನು ತುಂಬ ಇನ್ನೋಸೆಂಟ್. ಸತ್ಯ, ನೀನೇನು ಅನ್ಕೋತಾ ಇದೆಯೋ ಅದೇ ವಿಷಯ, ಅದನ್ನೇ ನಾವು ಎಲ್ಲ ಸೇರಿ ಮಾತಾಡ್ತಾ ಇರೋದು. ಅಂದ್ರೆ ಅಂದರೆ ನಾವೆಲ್ಲರೂ ಅಂದರೆ ನಾನು ಅಜ್ಜಿ, ಇವರು ಅಜ್ಜ, ಅವನ ಅಪ್ಪ, ಇವಳು ಚಿಕ್ಕಜ್ಜಿ, ಇವಳು ಅತ್ತೆ ಆಗಬೇಕು ಅಂತಿದ್ದೀವಲ್ಲ, ಅದಕ್ಕೆ ಪ್ರಮೋಷನ್ ಕೊಟ್ಬಿಡಮ್ಮ ಅಂತ. ವಾವ್ ದೊಡ್ಡಮ್ಮ, ಸೂಪರ್. ಅಲ್ಲ, ನನ್ನ ಬಾಯಿ ತುಂಬ ಅತ್ತೆ ಅತ್ತೆ ಅಂತ ಕರೆಯಕ್ಕೆ ಅಳಿಯನೋ ಸೊಸೆನೋ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಸತ್ಯ, ಯಾಕೆ ಒಂಥರ ಇದೆಯಾ? ಏನಾಯ್ತು? ಏನಿಲ್ಲ ಚಿಕ್ಕತ್ತೆ, ಅದು ಈಗೆಲ್ಲ ಒಂದು ಹಂತಕ್ಕೆ ಬಂದಿದೆ. ಈಗ ಸಡನ್ ಆಗಿ ಮಗು ಅಂತ ಹೇಳಿದ್ರೆ ನಾನು ಹೇಳಿಲ್ವಮ್ಮ ಸತ್ಯನ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ. ಕಾರ್ತಿಕ್, ಅದು ಹಾಗಲ್ಲ. ಕಾರ್ತಿಕ್, ನೋಡು ಹುಡುಗಿ, ಕಾರ್ತಿಕ್ ಒಬ್ಬನೇ ಅಲ್ಲ, ನಾವೆಲ್ಲರೂ ಈ ಮನೇಲಿ ಒಂದು ಮಗು ಇರಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. ಯೋಚನೆ ಮಾಡಿ ನೋಡು.